ಹೇಳ್ರಿ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಕ್ಕಿ ಕೊಡ್ತಾ ಇಲ್ಲ. ಇದನ್ನೇ ಕಾಂಗ್ರೆಸ್ ಯಾವ ರೀತಿಯಾಗಿ ಖಂಡಿಸ್ತಾ ಇದೆ ಮತ್ತು ಯಾವ ರೀತಿ ಸಂದೇಶವನ್ನು ಕೊಡಕ್ಕೆ ಹೊರಟಿದೆ? ಜನರಿಗೆ ಒಂದು ಸಂದೇಶ ಕೊಡಲಿಕ್ಕೆ ಈ ಪ್ರತಿಭಟನೆ ಮಾಡ್ತಾ ಇದ್ವಿ. ಕೇಂದ್ರದಲ್ಲಿ 7 ಲಕ್ಷ ಟನ್ ದಾಸ್ತಾನಿದೆ. ಸೊ ನಮ್ಗೆ ಕೊಡಬೇಕಿತ್ತು. ನಾವು ಡಿಮಾಂಡ್ ಇರೋದು 2 ಲಕ್ಷ ಟನ್ ಅಷ್ಟೇ. ಅದರಲ್ಲಿ ಅವರು ಆದೇಶ ಮಾಡ್ತಾರೆ, ನಮಗೆ ಕೊಡಲಿಕ್ಕೆ ಆಗೋಲ್ಲ. ಎರಡನೇ ಪ್ಯಾರಾದಲ್ಲಿ ಹೇಳ್ತಾರೆ, ಸೊ ನಾವು ಖಾಸಗಿ ಅವ್ರಿಗೆ ಕೊಡ್ತೀವಿ, ಅಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಮುಕ್ತವಾಗಿ. ಅದು ಜನರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರದ ಪ್ರತಿಭಟನೆ ಮತ್ತು ಜನರಿಗೆ ಅವರ ದ್ವಂದ್ವ ನೀತಿಯನ್ನು ತಿಳಿಸಲಿಕ್ಕೆ ಇದು ಪ್ರತಿಭಟನೆ ಮಾಡಿದ್ವಿ ಅಷ್ಟೇ. ಅದನ್ನು ಕೊಡ್ಲಿಕ್ಕೆ ಮ್ಯಾಚ್ ಮಾಡ್ತಿದ್ದಾರೆ, ಅದನ್ನು ಕೊಡ್ತಾ ಇದ್ದೀವಿ. ಜೋಳ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವೈಲೇಬಲ್, ಯಾಕಂದ್ರೆ ಅದು ಜನರಿಗೆ ಸಾಕಾಗೋಲ್ಲ. ಗೋಧಿ ಕೊಡ್ಬೋದು, ಸೊ ಅದನ್ನು ಪರ್ಯಾಯ ಮಾಡ್ತಾರೆ. ಆದರೆ ಅಕ್ಕಿ ಇನ್ನೂ ಸ್ವಲ್ಪ ಬೇಕಾಗಿದೆ. ಬೇರೆ ರಾಜ್ಯದವ್ರ ಜೊತೆಗೆ ಮಾತಾಡ್ತಾ ಇದ್ದೀರಿ ಅನ್ನೋದು ಅದು ಸಿಗ್ತೈತೆ, ಸಿಗೋದಲ್ಲ, ಸಿಗ್ತೈತೆ, ಟೈಮ್ ಬೇಕಾಗುತ್ತೆ. 1ನೇ ತಾರೀಕು ಅಕ್ಕಿ ಸಿಗತ್ತಾ ಜನರಿಗೆ ಅನ್ನೋದು? ಸಿಗದೇ ಇರ್ಬೋದು, ಒಂದು ತಿಂಗಳು ಲೇಟ್ ಆಗ್ಬೋದು ಅಷ್ಟೇ, ಅದೇನು ಬೇರೆ ಆಗೋಲ್ಲ. ಗ್ಯಾರಂಟಿ ಯೋಜನೆ ಬಿಜೆಪಿ ಭಯ ಹುಟ್ಟಿಸಿದೆ ಅಂತ ನಡೀತಾನೆ ಇದೆ, ನೋಡೋಣ. ಅದು ಬರೋ ಲೋಕಸಭಾ ಚುನಾವಣೆಯಲ್ಲಿ ಕಾಯಬೇಕಾದವ್ರಿಗೆ. ಇದೇನು ಹೊಸದಲ್ಲ. ಅವರು ನಮ್ಮ GST ಹಣದಲ್ಲಿ ಕೂಡ ಕಡಿಮೆ ಕೊಟ್ಟಿದ್ದಾರೆ, ಬೇರೆ ರಾಜ್ಯಕ್ಕೆ ಹೆಚ್ಚು ಕೊಟ್ಟಿದ್ದಾರೆ. ಸೊ ಪ್ರವಾಹ ಬಂದಾಗ ಬೇರೆ ರಾಜ್ಯಕ್ಕೆ ಹೆಚ್ಚು ಕೊಟ್ಟರು, ನಮ್ಮ ಕಡಿಮೆ ಕೊಟ್ಟರು. ವರ್ದೆ ಮುಂದೆ 5 ವರ್ಷಕ್ಕೂ ಬರ್ತೈತೆ. ಬರೀ ಕೇವಲ 5 ವರ್ಷ ಮುಂದುವರ್ತೈತೆ ಅಷ್ಟೇ. ಒಂದು ಅಕ್ಕಿ ಮುಕ್ತ ಮಾರ್ಕೆಟಲ್ಲಿ ತೊಗೊಂಡು ಕೊಡ್ಬೋದು ಅನ್ನುವಂಥ ಚರ್ಚೆ ಕೊಡ್ತೀವಿ, ಕೊಡ್ಲಿಕ್ಕೆ ಸಮಸ್ಯೆ ಇಲ್ಲ. ನಮ್ಮ ಡಿಮಾಂಡ್ ಅಷ್ಟೇ. ನಿಮ್ಮ ಕಡೆ ಇದೆಯಲ್ಲ, ಯಾಕೆ ಕೊಡ್ತಾ ಅನ್ನೋದು ಅಷ್ಟೇ ನಮ್ಮ ಡಿಮಾಂಡು. ಅದು ತರೋದು ಬಿಡೋದು ಸರ್ಕಾರಕ್ಕೆ ಸಂಬಂಧಪಟ್ಟ ತಂದೆ ತರ್ತೀವಿ. ನಮ್ಮನ್ನು ಕೇಳಿ ಇವರೇನು ಅಕ್ಕಿ ಘೋಷಣೆ ಮಾಡಿದ್ರ ಅಂತ? ಕೇಂದ್ರ ಸರ್ಕಾರವನ್ನು ಕೇಳಿ ಅಕ್ಕಿ ಘೋಷಣೆ ಮಾಡಿದ್ರ? ಅವ್ರನ್ನ ಕೇಳಬೇಕತ್ತೇನಿಲ್ಲ, ಅವ್ರನ್ನ ಕೇಳಬೇಕು. ಕೇಂದ್ರದವ್ರನ್ನ ಕೇಳಿ ನಾವೇನು ಕೆಲಸ ಮಾಡ್ಬೇಕಾ? ನಾವು ನಿಮ್ಮ ಕಡೆ ದಾಸ್ತಾನ ಇದೆ ಮುಡಿ ಅಂತ ಅಷ್ಟೇ ನಮ್ಮ ಡಿಮಾಂಡ್. ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ, ಫ್ರೀ ಏನಲ್ಲ. ರಾಜ್ಯದ 25 ಜನರಿಗೆ ಅಕ್ಕಿ ಅಂತೂ ಸಿಗತ್ತೆ ಅಂತೀರಿ? ಸಿಗ್ತದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಈ ತಿಂಗಳು ಡೌಟ್, ಮುಂದಿನ ತಿಂಗಳು ಕೊಡ್ತೀವಿ. ಜೂನ್ 25 ಮಳೆ ಬರ್ತಾ ಇಲ್ಲ, ಮೋಡ ಬಿತ್ತನೆ ಪ್ಲಾನ್ ಮಾಡಿದ್ರೆ? ಯಾಕಂದ್ರೆ ಬೆಳಗಾವಿಲಿ ಸಾಕಷ್ಟು ಸಮಸ್ಯೆ ಇದೆ ಸರ್. ನೋಡೋಣ, ಆಗಿದ್ದೆ ಮಳೆ ಆಗ್ತಿದ್ದೆ. ಯಾಕಂದ್ರೆ ಮಳೆ ನೇಚರ್ ಬರಲೇಬೇಕು, ಕಾದು ನೋಡ್ತೀವಿ. ಈ ವಾರಲ್ಲಿ ಪ್ರಾರಂಭ ಆಗ್ತದೆ ಹೇಳಿದ್ದಾರೆ ಇವತ್ತಿಂದ, ಆದರೆ ಒಳ್ಳೆಯದು. ಡ್ಯಾಮ್ಗಳೆಲ್ಲ ಖಾಲಿಯಾಗಿದ್ದಾವೆ, ಖಾಲಿಯಾಗಿ ಮಾಡ್ತೀವಿ. ನಗರದಲ್ಲಿ ನೋಡಿ, ಈಗ ಎಲ್ಲೆಲ್ಲಿ ಟ್ಯಾಂಕರ್ ಅವಶ್ಯಕತೆ ಇದೆ ಅಲ್ಲಿ ಹೇಳಿದ್ವಿ, ಟ್ಯಾಂಕರ್ ಮೂಲಕ ಕೊಡಲಿಕ್ಕೆ ಸಮಸ್ಯೆ ಪರಿಹಾರ ಆಗ್ತಿದೆ. ಅಲ್ಲ, ಸ್ಕೂಲ್ಗಳೆಲ್ಲ ರಜೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಇಲ್ಲವೇ ಅದು ಪ್ರಶ್ನೆ ಅಲ್ಲ. ಅದ್ರ ಬಗ್ಗೆ ಯಾರು ಅಧಿಕಾರಿಗಳು ನೋಡಿ, ಕೆಲವು ಕಡೆ ಸಮಸ್ಯೆ ಇದೆ, ಇಲ್ದಲ್ಲೇ ಅಂತ ಬಂದ್ ಮಾಡಲೇಬೇಕಾಯ್ತು ಬಹುಶಃ. ಸೊ ಬೋರ್ವೆಲ್ನೆಲ್ಲ ನೀರಿಲ್ಲ. ಸೊ ಹೀಗಾಗಿ ಕೆಲವು ಕಡೆ ಸಮಸ್ಯೆ ಇದೆ. ಈ ವಾರದಲ್ಲಿ ಪರಿಸ್ಥಿತಿ ಸುಧಾರಣೆ ಆಗ್ಬೋದು. ಹೇಳಿದಾರಲ್ಲ, ಇವತ್ತಿಂದ 5 ದಿವಸ ಮಳೆ ಅಂತ ಹೇಳಿದ್ದಾರೆ. ಸೊ ಆದ್ರೆ ಒಳ್ಳೇದೆ, 5 days. ಅದು ಅವ್ರನ್ನೇ ಸಿದ್ದರಾಮಯ್ಯವ್ರನ್ನೇ ಕೇಳಬೇಕು. ಸ್ಮಾರ್ಟ್ ಸಿಟಿ MD ಅವರ ವಿರುದ್ಧ ಕೇಸ್ ದಾಖಲಾಗಿರುವಂತ. ಸ್ಮಾರ್ಟ್ ಸಿಟಿ MD ಅವರ ವಿರುದ್ಧ DH ಅವರು ಕೇಸ್ ಕೊಟ್ಟಿದ್ದಾರೆ. ಹೌದೌದು, ನಿಜ. ಕಳೆದ 2-3 ವರ್ಷದಿಂದ ನಡೀತದೆ ಅಲ್ಲಿ. ಸೊ ಒಬ್ಬರೆಲ್ಲ 3 MDಗಳು ಅದಕ್ಕೆ ಹೊಣೆಗಾರ ಆಗ್ತಾರೆ, ಜವಾಬ್ದಾರ ಆಗ್ತಾರೆ. ಅವ್ರು ಪರ್ಮಿಷನ್ ತೊಗೊಂಡಿಲ್ಲ, ಗಿಡ ಕಡಿದಿದ್ದಾರೆ. ಅದು ಹೆರಿಟೇಜು ಸ್ಟ್ರಕ್ಚರ್ ಇದೆ, ಅದನ್ನು ಹಾಳು ಮಾಡಿದ್ದಾರೆ. ಸೊ ಹಾಗಾಗಿ ಪೊಲೀಸರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಗಮನಕ್ಕಿದ್ರೂ ಕೂಡ ರಾಜಕೀಯ ಒತ್ತಡದಿಂದ ಏನೂ ಮಾಡಲಿಕ್ಕೆ ಆಗಿಲ್ಲ. ಸೊ ಈಗ ವಾತಾವರಣ ಬೇರೆ ಆಗಿದೆ, ಈಗ ಕಂಪ್ಲೀಟ್ ಕೊಟ್ಟಿದ್ದಾರೆ. ಎಲ್ಲ ಮುಕ್ತವಾಗಿ ಆಗಲೇಬೇಕು. ಪೊಲೀಸ್ ಕಂಪ್ಲೀಟ್ ಆದ್ಮೇಲೆ ಆಗಲೇಬೇಕು. ಇನ್ನೊಂದು ಬೂಡಾ ಆಯುಕ್ತರ ವಿರುದ್ಧ ಕೂಡ ಕೋರ್ಟೇ ಹೇಳಿದೆ, ಕೇಸ್ ದಾಖಲೆ ಮಾಡಿದ್ದಾರೆ. ಯಾಕೆ ಸರ್ ಕೇಸ್ ತಗೊಳ್ತಾ ಇಲ್ಲ? 15 ದಿನ ಆಯ್ತು ಸರ್. ಇಲ್ಲ, ಆಲ್ರೆಡಿ ಅವ್ರ ಮೇಲೆ FIR ಮಾಡಿದ್ದಾರೆ. ಇಲ್ಲ ಸರ್, ಇನ್ನೂ ಮಾಡಿಲ್ಲ. SP ಅವರಿಗೆ ಮಾತಾಡಿದಾಗ ಇನ್ನೂ ಆಗಿಲ್ಲ, ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಇಲ್ಲ, ಮಾಡಿದ್ದಾರೆ. ಮೋಸ್ಟ್ಲಿ ನನ್ನ ಪ್ರಕಾರ FIR ಆಗಿದೆ, ಮುಂದಿನ ತನಿಖೆ ಮಾಡ್ತಿದ್ದಾರೆ. ಸರಿ, ಕರೆಂಟ್ ಬಿಲ್ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಒಂದು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಹೋಯ್ತು, ಡಬಲ್ ಬಿಲ್ ಸರ್ಕಾರ ಬಂತು ಅಂತ ಆರೋಪ ಮಾಡ್ತಾರೆ. ನೋಡಿ, ಅದಕ್ಕೆ ಮಾರ್ಚ್ನಲ್ಲಿ KRC ತೀರ್ಮಾನ ಮಾಡಿದೆ. ಅದು ಜಾರಿ ಆಗಿದ್ದು 12/5ಕ್ಕೆ, ಅಂದರೆ ಇನ್ನೂ ರಿಸಲ್ಟ್ ಆಗೋಕ್ಕಿಂತ 1 ದಿವಸ ಮುಂಚೆ ಜಾರಿ ಆಗಿದೆ. ಅದು ಎಲ್ಲ ಜವಾಬ್ದಾರಿ ಹೊಣೆಗಾರಿಕೆ BJP ಅವ್ರದ್ದು. 1 ತಿಂಗಳು ಜಾಸ್ತಿ ಆಗಿದೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ. ಯಾಕಾಗಿದೆ ಅಂದರೆ ಅದು 3 ತಿಂಗಳದ್ದು ಕೂಡಿಸ್ಕೊಟ್ಟಿದ್ದಾರೆ, 3 months.
ಕೂಡಿದೆ ಒಂದು ತಿಂಗಳು ಜಾಸ್ತಿ ಆಗಿದೆ, ಮುಂದಿನ ಸಲ ಸರಿ ಆಗ್ತದೆ. ಸರ್, ಈಗ ಗ್ಯಾರಂಟಿಗಳನ್ನು ತರಾತುರಿಯಲ್ಲಿ ಅನೌನ್ಸ್ ಮಾಡಿದ್ರು, ಯಾವುದೇ ಪ್ಲಾನೇ ಇಲ್ಲ ಕಾಂಗ್ರೆಸ್ನವ್ರ ಬಳಿ. ಈಗ ನೋಡಿ, ಸರ್ವರ್ ಬಳಿ ಸಾಕಷ್ಟು ಸೈಬರ್ ಅದೇ ಹಾಗೆ ಆಗೋದು, ಎರರ್ ಆ್ಯಂಡ್ ಟ್ರಯಲ್ ಹಾಗೆ ಆಗೋದು. ಅದ್ರ ಬಗ್ಗೆ ಏನು ಭಾಳ ದೊಡ್ಡದಾಗಲ್ಲ. ನಾವು ಮ್ಯಾನ್ಯುವಲಿ ತೊಗೋತೀವಿ, ಕೈಯಿಂದ ತೊಗೋತೀವಿ. ಒಂದು ತಿಂಗಳು ಲೇಟ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಆಗಲಿಕ್ಕಿಲ್ಲ. ಕಾದು ನೋಡಿ. ನೀವು ಪ್ಲಾನೇ ಮಾಡಿಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಸಲುವಾಗಿ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಮಷೀನನ್ನು ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. EVM ಹೆಂಗೆ ಮಾಡ್ತಾರೆ, ಇದನ್ನು ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು? ಸೈಬರ್ ಸೆಂಟರ್ಗಳೆಲ್ಲ ಮೇಡಮ್ ಅವ್ರದ್ದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಹ್ಯಾಕಿಂಗ್ ಆಗಿದೆ. ಒಂದ್ ಕಡೆ ಅಕ್ಕಿ ಕೊಡೋಲ್ರು, ಇನ್ನೊಂದ್ ಕಡೆ ಸರ್ವರ್ಗಳನ್ನು ಹ್ಯಾಕ್ ಮಾಡ್ತಾರೆ. ಎಲ್ಲ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ಮ ಸಿಸ್ಟಮನ್ನು. ಅದು ರಿಪೇರಿ ಮಾಡಲಿಕ್ಕೆ ನಾವೆಲ್ಲ ಮಾಡ್ತಾ ಇದ್ವಿ. ಎಷ್ಟೇ ಹ್ಯಾಕ್ ಆದ್ರೂ, ಎಷ್ಟೇ ಕೇಂದ್ರ ಸರ್ಕಾರ ಕೊಡ್ತೀವಿ. ಈಗಾಗಲೇ CM ಅವ್ರು ಹೇಳಿದ್ದಾರೆ, ಅದು ನಮ್ಮ ಜವಾಬ್ದಾರಿ. ಮಾಡ್ತೀವಿ. ಇವತ್ತು ಹಳೆ ಬಸ್ ಓಡಾಡ್ತಿದೆ ಬೆಳಗಾಮಲ್ಲಿ. ಬಿಜೆಪಿ ಸರ್ಕಾರ ಇದ್ದಾಗ ಬೆಂಗಳೂರಲ್ಲಿ ಓಡಿದಂತ ಬಸ್ ಅನ್ನ ಕಳಿಸಿದ್ರು ಸರ್. ಆ ಸ್ಥಿತಿ ಗಂಭೀರ. ಬಸ್ಗಳ ಮೇಲೆ ಕ್ರಮ ಕೈಗೊಳ್ತಾರೆ. ನೋಡ್ತೀವಿ, ಹೊಸ ಬಸ್ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ. ಯಾಕಂದ್ರೆ ಈಗಾಗಲೇ ಫುಲ್ ಆಗಿದೆ ನಮ್ಮ ಹಳೆ ಬಸ್ ಎಲ್ಲ. ಹೊಸ ಬಸ್ ತರ್ತೀವಿ. ಓಕೆ, ಥ್ಯಾಂಕ್ ಯು.